ಇನ್ನು ನಾಳೆ ರಾಜ್ಯದ 24ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. 4 ಗಂಟೆ 5 ನಿಮಿಷ ಸಂಜೆ ಅಂದ್ರೆ ಇಷ್ಟು ಹೊತ್ತಿಗೆ, ಈಗ 5:32 ಇಷ್ಟು ಹೊತ್ತಿಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮುಕ್ತಾಯವಾಗಿರುತ್ತೆ. ರಾಜ್ಯದ 24ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಎಲ್ಲ ರೀತಿ ಸಿದ್ಧತೆ ಆಗಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಸಂಜೆ 4 ಗಂಟೆ 5 ನಿಮಿಷಕ್ಕೆ ನಾಳೆ ಪ್ರಮಾಣ ವಚನಕ್ಕೆ 50ಕ್ಕೂ ಹೆಚ್ಚು ನಾಯಕರಿಗೆ ಡಿಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಹಲವು ನಾಯಕರಿಗೆ ಆಮಂತ್ರಣ ಕೊಟ್ಟಿದ್ದಾರೆ. ಕೇರಳ, ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣ ಸಿಎಂಗಳಿಗೂ ಆಹ್ವಾನ ಹೋಗಿದೆ. ನಾಳೆ ಸರ್ವ ಸಮುದಾಯದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ ಡಿಕೆ ಶಿವಕುಮಾರ್. ಪ್ರಮಾಣ ವಚನ ಸಮಾರಂಭದಲ್ಲಿ 55 ಸ್ವಾಮೀಜಿಗಳಿಗೆ ಡಿಕೆಶಿ ಆಹ್ವಾನ ಕೊಟ್ಟಿದ್ದಾರೆ. ಫಾದರ್ ಹಾಗೂ ಮೌಲ್ವಿಗಳಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಎಲ್ಲ ಸಮುದಾಯದ ಸ್ವಾಮೀಜಿಗಳಿಗೆ ಆಹ್ವಾನ ಹೋಗಿದೆ. 55 ಸ್ವಾಮೀಜಿಗಳಿಗೆ ಡಿಕೆ ಶಿವಕುಮಾರ್ ಆಹ್ವಾನ ಕಳಿಸಿದ್ದಾರೆ. ಜೊತೆಗೆ 3 ರಾಜ್ಯದ ಸಿಎಂಗಳಿಗೆ ಆಹ್ವಾನ ಹೋಗಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ನಾಯಕರಿಗೆ ಆಮಂತ್ರಣ ಕೊಟ್ಟಿದ್ದಾರೆ. ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ನಿಮ್ಗೆಲ್ಲರೂ ಗೊತ್ತಿದೆ. ಹೊಸ ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಿಟಿ ಪೊಲೀಸ್ ಕಡೆಯಿಂದ, ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಲಾ ಆ್ಯಂಡ್ ಆರ್ಡರ್, ಟ್ರಾಫಿಕ್ ಬಗ್ಗೆ ಸಾಕಷ್ಟು ನಮ್ಮ ಆಫೀಸರ್ ಜೊತೆಗೆ ನಾವು ಚರ್ಚೆ ಮಾಡಿ ಏನೇನು ಇಲ್ಲಿವರೆಗೆ ಪ್ರೋಟೋಕಾಲ್ ಪ್ರಕಾರ DPR ಅವರು ಏನೇನು ಫೈನಲೈಸ್ ಮಾಡಿದ್ದಾರೆ ಅದರದ್ದು ಫೈನಲೈಸ್ ಪ್ರೋಗ್ರಾಮ್ ತಗೊಂಡು ನಾವು ನಮ್ಮದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಇದರಲ್ಲಿ ರಾಜ್ಭವನ್, ಲೋಕಭವನ್ದು ಏನೋ ಒಂದು ಇನ್ಸೈಡ್ ಪ್ರೋಗ್ರಾಮ್ ಆಗ್ತಾಯಿದೆ, ಇಂಡೋರ್ಸ್ ಇದೆ. ಸೊ ಇದರಲ್ಲಿ ಕೆಪಾಸಿಟಿ ಲಿಮಿಟೆಡ್ ಇದೆ. ಅದು ಒಂದು ವಿತ್ ಪಾಸಸ್, ವೆಹಿಕಲ್ ಪಾಸಸ್ ಪ್ಲಸ್ ವಿಸಿಟರ್ ಪಾಸಸ್ ಏನಿದೆ ಅದೆಲ್ಲ. ಇನ್ನು KC ವೇಣುಗೋಪಾಲ್ ನಿವಾಸದ ಮೀಟಿಂಗ್ ಮುಕ್ತಾಯ ಆಗಿದೆ. ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಕೆಲವೇ ಹೊತ್ತಿನ ಮುಂಚೆ, ಅಂದ್ರೆ ಅರ್ಧ ಗಂಟೆ ಮುಂಚೆ ಮೀಟಿಂಗ್ ಬಂದ್ರು. ಮೀಟಿಂಗ್ ಮುಕ್ತಾಯ ಆಗಿದೆ. KJ ಜಾರ್ಜ್, ಯತೀಂದ್ರ ಸಿದ್ದರಾಮಯ್ಯ ಜೊತೆ ಸಿದ್ದರಾಮಯ್ಯ ಅವರು ಕಾರ್ ಹತ್ತುತ್ತಾ ಇದ್ದಾರೆ. ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಇದೇ ಕಾರ್ನಲ್ಲಿ ಜಾರ್ಜ್ ಮತ್ತು ಡಿಕೆ ಶಿವಕುಮಾರ್ ಬಂದಿದ್ರು. ಸಿದ್ದರಾಮಯ್ಯ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಒಳಗಿದ್ದಾರೆ. ಸಿದ್ದರಾಮಯ್ಯ, KJ ಜಾರ್ಜ್ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಹೊರಟಿದ್ದಾರೆ KC ವೇಣುಗೋಪಾಲ್ ಅವರ ನಿವಾಸದಿಂದ. ಒಳಗೆ ಇನ್ನು ನಾಯಕರಿದ್ದಾರೆ. ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಜೊತೆ ಮಾತಾಡ್ತಾ ಒಳಗೆ ನಿಂತಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ದೆಹಲಿಯಿಂದ ಲೈವ್ ವಿಜುವಲ್ಸ್ ಇದು KC ವೇಣುಗೋಪಾಲ್ ಅವರ ನಿವಾಸ. ಬಾಗಿಲ ಬಳಿ ಇಬ್ಬರು ನಾಯಕರ ಜೊತೆ ಡಿಕೆ ಶಿವಕುಮಾರ್ ಮಾತಾಡ್ತಾ ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಸುರ್ಜೇವಾಲಾ ಇದ್ದಾರೆ, ಮತ್ತೊಂದು ಕಡೆ KC ವೇಣುಗೋಪಾಲ್ ಇದ್ದಾರೆ. ಅವರ ಕಾರ್ ಕೂಡ ಬಂದಿದೆ. ಇನ್ನು 6 ಗಂಟೆಗೆ ಖರ್ಗೆ ನಿವಾಸದಲ್ಲಿ ಒಂದು ಫೈನಲ್ ಮೀಟಿಂಗ್ ಇದೆ. ಆ ಮೀಟಿಂಗ್ಗೆ ಹೊರಡೋದಕ್ಕೆ ಮುಂಚೆ KC ವೇಣುಗೋಪಾಲ್ ನಿವಾಸದಲ್ಲಿ ಮೀಟಿಂಗ್ ಮುಗಿಸಿ ಸಿದ್ದರಾಮಯ್ಯ ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಅವರ ಕಾರ್ನಲ್ಲಿ ಯತೀಂದ್ರ ಮತ್ತು KJ ಜಾರ್ಜ್ ಇದ್ದಾರೆ. 6 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ನಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗಿಯಾಗ್ತಾರೆ. ಸಿದ್ದರಾಮಯ್ಯ ಅವರು ಫ್ರಂಟ್ ಸೀಟ್ ನಲ್ಲಿ ಕೂತಿದ್ದಾರೆ. ಹಿಂದೆ ಜಾರ್ಜ್ ಮತ್ತು ಯತೀಂದ್ರ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಅವರ ಜೊತೆ ಮಾತಾಡ್ತಾ ನಿಂತಿದ್ದ ವಿಜುವಲ್ಸ್ ನೀವು ನೋಡಿದ್ರಿ. ಈಗ ವಾಹನ ಹತ್ತುತ್ತಾ ಇದ್ದಾರೆ, ಕಾರ್ ಹತ್ತುತ್ತಾ ಇದ್ದಾರೆ ಡಿಕೆ ಶಿವಕುಮಾರ್. 6 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಒಂದು ಫೈನಲ್ ಮೀಟಿಂಗ್ ಇದೆ. ಅದರಲ್ಲಿ ರಾಹುಲ್ ಗಾಂಧಿ ಭೇಟಿ ಆಗ್ತಾರೆ. ದೆಹಲಿಯಿಂದ ಲೈವ್ ವಿಜುವಲ್ಸ್ ನಲ್ಲಿ KC ವೇಣುಗೋಪಾಲ್ ಅವರ ನಿವಾಸದ ಮುಂಭಾಗದ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಡಿಕೆ ಶಿವಕುಮಾರ್ ಕಾರ್ ಹತ್ತುತ್ತಾ ಇದ್ದಾರೆ. ಕೆಲವೇ ಕ್ಷಣಗಳ ಮುಂಚೆ ಸಿದ್ದರಾಮಯ್ಯ ಅವರು ಹೊರಟರು KC ವೇಣುಗೋಪಾಲ್ ಅವರ ನಿವಾಸದಿಂದ. ಫೈನಲ್ ಲಿಸ್ಟ್, ಯಾರು ಸಂಪುಟ ಸೇರ್ಪಡೆ ಆಗ್ತಾರೆ, ಅಂತಿಮ ಹಂತದ ಸಭೆ 6 ಗಂಟೆಗೆ
ಖರ್ಗೆ ಅವರ ನಿವಾಸದಲ್ಲಿರುತ್ತೆ ರಾಹುಲ್ ಗಾಂಧಿ. ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕಾರ್ ಹತ್ತಿದ್ರು ಮತ್ತೊಂದು ಸಲ ಒಳಗೆ ಹೋಗ್ತಾ ಇದ್ದಾರೆ DK ಶಿವಕುಮಾರ್. ಕಾರ್ ಹತ್ತಿ ಕೂತು ಇನ್ನೇನು ಹೊರಡಬೇಕು ಅನ್ನುವಾಗ ಮತ್ತೊಂದು ಸಲ KC ವೇಣುಗೋಪಾಲ್ ಅವರ ನಿವಾಸದ ಒಳಗೆ ಹೋದ್ರು. ಈ ಎಲ್ಲ ನಾಯಕರು ಈಗ ಮತ್ತೊಂದು ಸಲ ಖರ್ಗೆ ಅವರ ನಿವಾಸದಲ್ಲಿ ಭೇಟಿಯಾಗ್ತಾರೆ. ಫೈನಲ್ ಲಿಸ್ಟ್ ನಲ್ಲಿ ಯಾರಿಗೆ ಸಚಿವ ಸ್ಥಾನ ಕೈ ತಪ್ಪುತ್ತೆ ಅಂದ್ರೆ ಮೊದಲ ಸಂಪುಟದಲ್ಲಿ ಯಾರಿಗೆ ಆಡ್ ಆನ್ ಆಗತ್ತೆ ಸದ್ಯಕ್ಕಿರೋ ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.